ಒಟ್ಟು ಬಂಧುಗಳೇ 22 ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ಅಪರಾಧಿಗಳಿಗೆ ನಾನು ಮರಣದಂಡನೆ. ಸುಬ್ರಹ್ಮಣ್ಯ ಎಸ್. ಇಷ್ಟೊಂದು ಕಠಿಣ ಬಂಧುಗಳೇ, ವಿಡಿಯೋ ತೀರ್ಪುಗಳನ್ನು ಶುರು ನೀಡಿದ ಮಾಡೋಕ್ಕೂ ಮುನ್ನ ನ್ಯಾಯಾಧೀಶರು ನಿಮ್ಮಲ್ಲೊಂದು ಯಾರು, ಪ್ರೀತಿಯ ಮನವಿ, ನಮ್ಮ ಯಾವ ಚಾನೆಲ್ನ ಪ್ರಕರಣಗಳಲ್ಲಿ ಕಂಟೆಂಟ್ ಈ ಇಷ್ಟ ಶಿಕ್ಷೆ ಆಗ್ತಿದ್ರೆ ಮಾತ್ರ ವಿಧಿಸಲಾಯಿತು ಮತ್ತು ಸಬ್ಸ್ಕ್ರೈಬ್ ಇವರ ಆಗೋದನ್ನ ಮುಂದೆ ಬಾಕಿ ಮರಿಬೇಡಿ. ಇದ್ದ ಸುಮಾರು 100 ಬಂಧುಗಳೇ, ಪ್ರಕರಣಗಳನ್ನು ಒಂದು ವಿಚಾರ ಈಗ ಸದ್ಯ ಬೇರೆ ದೇಶಾದ್ಯಂತ ಪೀಠಕ್ಕೆ ಬಹಳ ವರ್ಗಾವಣೆ ಚರ್ಚೆ ಆಗ್ತಾ ಇದೆ. ಮಾಡಿರುವುದಕ್ಕೆ ನಾವು ಯಾವಾಗಲೂ ಕಾರಣ ಒಂದು ಏನು? ಮಾತನ್ನು ಹೇಳ್ತಿರ್ತೀವಿ ನೋಡಿ, ಇದರ ನಮ್ಮಲ್ಲಿ ಸಂಪೂರ್ಣ ಸಾಕಷ್ಟು ವಿಚಾರವನ್ನ ಕ್ರೈಮ್ ಜಾಸ್ತಿ ಸರಳವಾಗಿ ಆಗ್ತಾ ಇದೆ. ನೋಡೋಣ. ಮೊದಲಿಗೆ ಕ್ರಿಮಿನಲ್ಸ್ ಗಳ ಈ ಸಂಖ್ಯೆ ಜಾಸ್ತಿ ನ್ಯಾಯಾಧೀಶರ ಆಗ್ತಾ ಬಗ್ಗೆ ಇದೆ. ಅವರ ಹೇಳುವುದಾದರೆ ಸಂಖ್ಯೆ ಕಡಿಮೆ ಅವರ ಆಗಬೇಕು ಹೆಸರು ಅಂತಾದ್ರೆ ಅಥವಾ ಕ್ರೈಮ್ ರವಿಕುಮಾರ್ ಕಡಿಮೆ ಆಗಬೇಕು ದಿವಾಕರ್. ಅಂತಾದ್ರೆ ಉತ್ತರ ನಮ್ಮಲ್ಲಿ ಪ್ರದೇಶದವರಾದ ಶಿಕ್ಷೆ ಸರಿಯಾದ ರೀತಿಯಲ್ಲಿ ಇರಬೇಕು. 2009ರಲ್ಲಿ ನಮ್ಮ ವ್ಯವಸ್ಥೆಯ ಸರಿ ನ್ಯಾಯಾಧೀಶರಾಗಿ ಇಲ್ಲ, ಸೇವೆ ಆ ಕಾರಣಕ್ಕಾಗಿ ಆರಂಭಿಸಿದ್ದಾರೆ. ಇದೆಲ್ಲವೂ ಕೂಡ ಜಾಸ್ತಿ ಸದ್ಯ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಮುಜಾಫರ್ ನಗರದ ಅದರಲ್ಲೂ ಕೂಡ ಫಾಸ್ಟ್ ತುಂಬಾ ಟ್ರ್ಯಾಕ್ ಪ್ರಕರಣಗಳಲ್ಲಿ ನಾವು ಕೇಳ್ಕೊಳ್ಳೋದು ಹೆಚ್ಚುವರಿ ಏನ್ ಹೇಳಿ, ಜಿಲ್ಲಾ ಆ ಮತ್ತು ಸತ್ರ ಅಪರಾಧಿಗೆ ಗಲ್ಲು ನ್ಯಾಯಾಧೀಶರಾಗಿ ಶಿಕ್ಷೆಯನ್ನು ಕೆಲಸ ವಿಧಿಸಿ ಮಾಡುತ್ತಿದ್ದಾರೆ. ಅಥವಾ ಅವರು ಮರಣದಂಡನೆಯನ್ನು ಈ ಹಿಂದೆ ವಿಧಿಸಿ ಅಂತ ಹೇಳಿ ಜ್ಞಾನವಾಪಿ ಅದನ್ನು ಪ್ರಕರಣದ ಸುಪ್ರೀಂ ಕೋರ್ಟ್ ವಿಚಾರದಲ್ಲೂ ಹಿಂದೆಯೇ ಒಮ್ಮೆ ಸಾಕಷ್ಟು ಯಾವುದೋ ಸುದ್ದಿಯಾಗಿದ್ದರು. ಪ್ರಕರಣ ಸಂಬಂಧಪಟ್ಟ ಹಾಗೆ ಆದರೆ ತೀರ್ಪು ಈಗ ಕೊಡುವಾಗ ಹೇಳಿದೆ, ಮತ್ತೆ ದೇಶದ ಗಮನ ವಿರಳಾತಿ ಸೆಳೆದಿರುವುದು ವಿರಳ ಇವರ ಪ್ರಕರಣಗಳಲ್ಲಿ ಕಠಿಣ ಮಾತ್ರ ತೀರ್ಪುಗಳಿಂದ. ಮರಣದಂಡನೆ ಶಿಕ್ಷೆಯನ್ನು ವರದಿಗಳ ಪ್ರಕಾರ ವಿಧಿಸಬೇಕು ಅಂತ ಹೇಳಿ. ಕೇವಲ ಹೀಗಾಗಿ 4 ತಿಂಗಳ ಮರಣದಂಡನೆ ಅವಧಿಯಲ್ಲಿ ಶಿಕ್ಷೆಯನ್ನ 10 ಪ್ರತ್ಯೇಕ ವಿಧಿಸುವಂತ ಪ್ರಮಾಣ ಪ್ರಕರಣಗಳಲ್ಲಿ ತೀರಾ ಒಟ್ಟು ಕಡಿಮೆ. 22 ಆದ್ರೆ ಅಪರಾಧಿಗಳಿಗೆ ಓರ್ವ ನ್ಯಾಯಾಧೀಶರು ಮರಣದಂಡನೆ ಮಾತ್ರ ಶಿಕ್ಷೆ ಆ ವಿಚಾರದಲ್ಲಿ ವಿಧಿಸಲಾಗಿದೆ. ವಿಪರೀತ ಇವು ಸದ್ದು ಮಾಡ್ತಾ ಸಾಮಾನ್ಯ ಇದ್ದಾರೆ. ಪ್ರಕರಣಗಳಲ್ಲ. ಕಾರಣ ಏನು ಕೊಲೆ, ಅಂದ್ರೆ ಅಪಹರಣ, 4 ತಿಂಗಳ ದರೋಡೆ ಅವಧಿಯಲ್ಲಿ ಸೇರಿದಂತೆ ಸ್ಪಷ್ಟವಾಗಿ ಅತ್ಯಂತ ಕೇಳಿಸ್ಕೊಳ್ಳಿ, ಗಂಭೀರ 4 ಪ್ರಕರಣಗಳು ತಿಂಗಳ ಇದರಲ್ಲಿವೆ. ಅವಧಿಯಲ್ಲಿ ಒಂದು 10 ಪ್ರಕರಣದಲ್ಲಿ ಪ್ರತ್ಯೇಕ ಪ್ರಕರಣಕ್ಕೆ ಹಣದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಿಸಿದಂತೆ ಇದೀಗ ವಕೀಲರೊಬ್ಬರನ್ನು 22 ಅಪಹರಿಸಿ ಕೊಲೆ ಅಪರಾಧಿಗಳಿಗೆ ಮಾಡಲಾಗಿತ್ತು. ಈ 22 ಪ್ರಕರಣದಲ್ಲಿ ಅಪರಾಧಿಗಳಿಗೆ ಗಲ್ಲು 3 ಶಿಕ್ಷೆಯನ್ನು ಅಪರಾಧಿಗಳಿಗೆ ವಿಧಿಸಿ ಮರಣದಂಡನೆ ಆದೇಶವನ್ನು ಶಿಕ್ಷೆ ಹೊರಡಿಸಿಬಿಟ್ಟಿದ್ದಾರೆ. ವಿಧಿಸಲಾಗಿದೆ. ಅದು ಒಂದೇ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಹಾಗೆ ಅಲ್ಲ, ಆಸ್ತಿ ಬೇರೆ ಬೇರೆ ವಿವಾದದ ಪ್ರಕರಣಗಳು, ಒಟ್ಟು 10 ಹಿನ್ನೆಲೆಯಲ್ಲಿ ಪ್ರಕರಣಗಳಲ್ಲಿ ಒಂದೇ ಕುಟುಂಬದ 22 ಮಂದಿಗೆ ಗಲ್ಲು ಶಿಕ್ಷೆ ಭಾಗಿಯಾಗಿದ್ದರು. ವಿಧಿಸಿದ್ದಾರೆ. ಇದು ಈ ಒಂದು ಕಡೆಯಿಂದ ಪ್ರಕರಣದಲ್ಲೂ ತಕ್ಕ ಮಟ್ಟಿಗೆ ಕಠಿಣ ಸುದ್ದಿ ಶಿಕ್ಷೆ ಆಗ್ತಿತ್ತು. ನೀಡಲಾಗಿದೆ. ಆದ್ರೆ ಈಗ ಈ ಇನ್ನೊಂದು ನ್ಯಾಯಾಧೀಶರು ಹಳೆಯ ಇಡೀ ದೇಶಾದ್ಯಂತ ಸದ್ದು ಮಹಿಳೆ ಮಾಡೋದಕ್ಕೆ ಮತ್ತು ಕಾರಣ ಏನಪ್ಪಾ ಅಂದ್ರೆ ಆಕೆಯ ಅವ್ರ 6 ಮುಂದೆ ವರ್ಷದ ಮಗುವನ್ನು 100 ಅತ್ಯಂತ ಪ್ರಕರಣಗಳು ಬಾಕಿ ಭೀಕರವಾಗಿ ಇತ್ತು. ಕೊಲೆ ಆದ್ರೆ ಮಾಡಲಾಗಿತ್ತು. ಏನಾಗ್ಬಿಟ್ಟಿದೆ ಅಂದ್ರೆ ಆ ಸುಮಾರು 100 15 ಪ್ರಕರಣಗಳನ್ನ ವರ್ಷಗಳ ಈಗ ಬಳಿಕ ಆ ಬೇರೆ ಪ್ರಕರಣಕ್ಕೆ ಪೀಠಕ್ಕೆ ತೀರ್ಪು ಬಂದಿದೆ. ವರ್ಗಾವಣೆಯನ್ನ ಇದೇ ಮಾಡಲಾಗಿದೆ. ರೀತಿಯಲ್ಲಿ ಹೋಮ್ ಅವರ ಗಾರ್ಡ್ ಪರವಾದಂತಹ ಸಿಬ್ಬಂದಿಯ ಹತ್ಯೆ, ವಕೀಲರು ದರೋಡೆ, ಅಥವಾ ಅಪಹರಣ ಬೇರೆ ಬೇರೆ ಮತ್ತು ಒಂದಷ್ಟು ಕೊಲೆ ಅವರೆಲ್ಲರಿಗೂ ಕೂಡ ಸೇರಿದಂತೆ ಆತಂಕ ಹಲವು ಶುರುವಾಗ್ಬಿಡ್ತು. ಗಂಭೀರ ಪ್ರಕರಣಗಳಲ್ಲಿ ಇದೆಲ್ಲವೂ ಕೂಡ ತುಂಬಾ ಮರಣದಂಡನೆ ಶಿಕ್ಷೆ ಗಂಭೀರವಾದಂತಹ ಪ್ರಕರಣ, ವಿಧಿಸಲಾಗಿದೆ ಕ್ರಿಮಿನಲ್ ಎಂದು ಪ್ರಕರಣಗಳು. ವರದಿಯಾಗಿದೆ. ಇದರಲ್ಲೂ ಕೂಡ ಹೀಗಾಗಿ ಗಲ್ಲು ಶಿಕ್ಷೆಯನ್ನು ಈ ವಿಧಿಸಿದ್ರೆ ಹೇಗೆ ನ್ಯಾಯಾಧೀಶರ ಎನ್ನುವಂತ ಹೆಸರು ರೀತಿಯಲ್ಲಿ ಈಗ ಹೀಗಾಗಿ ಭಾರಿ ಹಾಗೂ ಹೀಗೂ ಚರ್ಚೆಗೆ ಅಂತೇಳಿ ಬಂದಿದೆ. ಪ್ರಯತ್ನವನ್ನ ಪಟ್ಟು ಆದರೆ ಈಗ ಇದರ ನಡುವೆ 100 ಮತ್ತೊಂದು ಪ್ರಕರಣಗಳನ್ನ ದೊಡ್ಡ ಈಗ ಬೇರೆ ಬೆಳವಣಿಗೆ ಪೀಠಕ್ಕೆ ನಡೆದಿದೆ. ಅಥವಾ ಬೇರೆ ಈ ಜಡ್ಜ್ ಮುಂದೆ ಈಗ ನ್ಯಾಯಾಧೀಶರ ಪೀಠದ ವರ್ಗಾವಣೆ ಮುಂದೆ ಮಾಡಲಾಗಿದೆ. ಸುಮಾರು 100 ಹಾಗಾದ್ರೆ ಯಾರ್ಯಾರು ಪ್ರಕರಣಗಳು ನ್ಯಾಯಾಧೀಶರು ಬಾಕಿ ಈ ಇದ್ದವು ಪರಿಯಾದಂತಹ ಎನ್ನಲಾಗುತ್ತದೆ. ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ಯಾಕೆ, ಅವುಗಳಲ್ಲೂ ಯಾವ್ಯಾವ ಹಲವು ಪ್ರಕರಣ ಗಂಭೀರ ಕ್ರಿಮಿನಲ್ ನಮ್ಮಲ್ಲಿ ಗಲ್ಲು ಶಿಕ್ಷೆ ಪ್ರಕರಣಗಳಾಗಿವೆ. ವಿಧಿಸಿದ ತಕ್ಷಣಕ್ಕೆ ಆದರೆ ಗಲ್ಲು ಈಗ ಶಿಕ್ಷೆ ಆ ಆಗಿಯೇ ಬಿಡುತ್ತಾ ಪ್ರಕರಣಗಳನ್ನು ಕತೆ ಬೇರೆ ಒಂದಷ್ಟು ಪೀಠಕ್ಕೆ ವಿವರವನ್ನ ವರ್ಗಾವಣೆ ಗಮನಿಸ್ತಾ ಮಾಡಲಾಗಿದೆ. ಬಂಧುಗಳೇ, ಮೊದಲಿಗೆ ಈ ನ್ಯಾಯಾಧೀಶರ ವಿಚಾರಕ್ಕೆ ಬರೋಣ. ಇವರ ಹೆಸರು ರವಿಕುಮಾರ್ ದಿವಾಕರ್ ಅಂತ ಹೇಳಿ, ಮೂಲತಃ ಉತ್ತರ ಪ್ರದೇಶದ ಲಕ್ನೋದವರು. 2009ರಲ್ಲಿ ಇವರು ಜಡ್ಜ್ ಆಗಿ ಕೆಲಸವನ್ನ ಕಾರಣದಿಂದಲೇ ಮಾಡ್ತಾರೆ. ಪ್ರಕರಣಗಳನ್ನು ವರ್ಗಾವಣೆ ಮಾಡಲಾಗಿದೆ ಎನ್ನುವ ಚರ್ಚೆಯೂ ಜಡ್ಜ್ ಆಗಬೇಕು, ಸಮಾಜ ಸೇವೆಯನ್ನ ಮಾಡಬೇಕು, ದೊಡ್ಡ ಪ್ರಶ್ನೆ ಕ್ರಿಮಿನಲ್ಸ್ ಗಳಿಗೆ ಸರಿಯಾದ ಒಬ್ಬ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ ನ್ಯಾಯಾಧೀಶರು ಕ್ರಮವನ್ನು ಕಠಿಣ ಶಿಕ್ಷೆ ತೆಗೆದುಕೊಳ್ಳಬೇಕು ನೀಡುತ್ತಿದ್ದಾರೆ ಎನ್ನುವ ಎನ್ನುವ ರೀತಿಯಲ್ಲಿ ಕಾರಣಕ್ಕೆ ಈಗ ಸದ್ಯ ಮುಜಾಫರ್ ನಗರದ ಬೇರೆ ಫಾಸ್ಟ್ ಟ್ರ್ಯಾಕ್ ಪೀಠಕ್ಕೆ ಕೋರ್ಟ್ ನಲ್ಲಿ ವರ್ಗಾವಣೆ ಮಾಡುವುದು ಹೆಚ್ಚುವರಿ ಸರಿಯೇ? ಜಿಲ್ಲಾ ಮತ್ತು ಸತ್ರ ಅಥವಾ ನ್ಯಾಯಾಧೀಶರಾಗಿ ಗಂಭೀರ ಕೆಲಸವನ್ನ ಅಪರಾಧಗಳಿಗೆ ಮಾಡ್ತಾ ಕಠಿಣ ಇದ್ದಾರೆ. ಶಿಕ್ಷೆ ನೀಡುವುದರಿಂದ ಬಹಳ ಸದ್ದು ಮಾಡಿದ್ದು ಯಾವಾಗ ಅಂದ್ರೆ ಅಪರಾಧಿಗಳಿಗೆ ಇವರು ಭಯ ವಾರಣಾಸಿಯ ಮೂಡುತ್ತದೆ. ಜ್ಞಾನವಾಪಿ ಪ್ರಕರಣ ಇದರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಎರಡು ಅಲ್ಲಿ ರೀತಿಯ ಅಭಿಪ್ರಾಯಗಳಿವೆ. ಒಳಗಡೆ ವಿಡಿಯೋಗ್ರಾಫ್ಗೆ ಕಠಿಣ ಆದೇಶವನ್ನ ಶಿಕ್ಷೆ ಇದ್ದರೆ ಹೊರಡಿಸಿದಂತ ಅಪರಾಧಿಗಳು ಅಪರಾಧ ಕೊಲೆ ಮಾಡುವ ಬೆದರಿಕೆ, ಮೊದಲು ಯೋಚಿಸುತ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಹೆದರಿಸೋದು ಅಂತದೆಲ್ಲವೂ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ರವಿಕುಮಾರ್ ದಿವಾಕರ್ ಆ ಸಂದರ್ಭದಲ್ಲಿ ವಿಪರೀತ ಸದ್ದು ಮಾಡಿದ್ರು. ಈಗ ಸದ್ದು ಮಾಡ್ತಿರೋದು ಅವರು ತೀರ್ಪು ಕೊಟ್ಟಿರುವಂತಹ ರೀತಿಗೆ ಪ್ರಕರಣದ ಸಂಬಂಧಪಟ್ಟ ಸಂಪೂರ್ಣ ಹಾಗೆ. ಹಿನ್ನೆಲೆ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಇರುವಂತಹ ಕಾರಣಕ್ಕಾಗಿ ಬಹಳ ವೇಗವಾಗಿ ವಿಚಾರಣೆಯನ್ನ ನಡೆಸಿ ಜಡ್ಜ್ಮೆಂಟ್ ಅನ್ನ ಹೊರಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ತುಂಬಾ ಹಳೆಯ ಪ್ರಕರಣಗಳು ಯಾವ್ಯಾವ ಬಾಕಿ ಇತ್ತು ಅವನ್ನು ಕೂಡ ಬಹಳ ವೇಗವಾಗಿ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದಷ್ಟು ಬೇಗ ನ್ಯಾಯ ಸಿಗುವಂತವರಿಗೆ ನ್ಯಾಯ ಸಿಗಬೇಕು ಎನ್ನುವಂತ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಈಗ ಮರಣದಂಡನ ಆದೇಶವೇ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿರೋದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬರೀ 4 ತಿಂಗಳು ಜಾಸ್ತಿ ಅಲ್ಲ, ಬರೀ 4 ತಿಂಗಳ ಅಂತರದಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ 22 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿಬಿಟ್ಟಿದ್ದಾರೆ. ಯಾವ್ಯಾವ ಪ್ರಕರಣ ಉದಾಹರಣೆಯನ್ನು ಗಮನಿಸಬಹುದು. ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ 45 ಲಕ್ಷ ರೂಪಾಯಿ ಹಣದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಕೆಲಸವನ್ನ ಮಾಡಿದಂತ ವಕೀಲರೊಬ್ಬರನ್ನ 2019ರಲ್ಲಿ ಅತ್ಯಂತ ಭೀಕರವಾಗಿ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಲಾಗಿತ್ತು. ಇದು ತೀರಾ ಗಂಭೀರ ಪ್ರಕರಣ ಅನ್ನೋದನ್ನ ಅರಿತುಕೊಂಡಂತ ನ್ಯಾಯಾಧೀಶರು ಇದರಲ್ಲಿ ಅಪರಾಧಿಗಳಿಗೆ ಈ ಭೂಮಿ ಮೇಲೆ ಬದುಕುವಂತ ಹಕ್ಕು ಇಲ್ಲ ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅದನ್ನ ಕಿಡ್ನಾಪ್ ಮಾಡಿದ್ರು, ಅತ್ಯಂತ ಭೀಕರವಾಗಿ ಕೊಂದುಬಿಟ್ರು ಎನ್ನುವ ಕಾರಣಕ್ಕಾಗಿ 3 ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿದ್ದಾರೆ. ಬಹಳ ಬೇಗ ಆ ಕೇಸ್ ಕ್ಲಿಯರ್ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು ಪ್ರಕರಣ ಯಾವ್ದಪ್ಪ ಅಂದ್ರೆ ಅದು 2019ರ ಪ್ರಕರಣ. ಆಸ್ತಿ ವೈಷಮ್ಯದ ಕಾರಣಕ್ಕಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಅಲ್ಲೂ ಕೂಡ ಬಹಳ ಭೀಕರವಾಗಿ ಕೊಲೆ ಆಗಿತ್ತು. ಆ ಕಾರಣಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ ಒಂದೇ ಕುಟುಂಬದ ತಾಯಿ ಮತ್ತು ಆಕೆಯ 3 ಪುತ್ರರು ಸೇರಿದಂತೆ 4 ಜನರಿಗೆ ಮರಣದಂಡನೆ ಶಿಕ್ಷೆ. ಓರ್ವ ತಾಯಿ, 3 ಜನ ಗಂಡು ಮಕ್ಕಳು ಬಹಳ ಕ್ರೂರವಾಗಿ ನಡ್ಕೊಂಡಿದ್ರು ಎನ್ನುವ ಕಾರಣಕ್ಕಾಗಿ ಗಲ್ಲು ಶಿಕ್ಷೆ. ಇನ್ನೊಂದು ಕೇಸಲ್ಲಿ ಏನಾಗಿತ್ತು ಅಂದ್ರೆ ಒಂದು 15 ವರ್ಷದ ಹಳೆಯ ಪ್ರಕರಣ. ಇವರು ಪೀಠದ ಮುಂದೆ ಬರುತ್ತೆ, ಅದನ್ನು ಕ್ಲಿಯರ್
ಮಾಡಿದ್ದಾರೆ. ಬರುತ್ತವೆ ಅನ್ನೋದನ್ನ ಮಹಿಳೆ ಮತ್ತು ಕಾದು ಆಕೆಯ ನೋಡಬೇಕಾಗಿದೆ. 6 ವರ್ಷದ ಮಗನನ್ನ ಬಂಧುಗಳೇ, ದಯಾ ಈ ವಿಚಾರದ ದಾಕ್ಷಿಣ್ಯ ಬಗ್ಗೆ ಇಲ್ಲದೆ ನಿಮ್ಮ ಅತ್ಯಂತ ಅಭಿಪ್ರಾಯ ಭೀಕರವಾಗಿ ಏನು? ಕೊಂದು ಹಾಕಲಾಗಿತ್ತು. ಗಂಭೀರ ಈಗ 50 ಅಪರಾಧಗಳಿಗೆ ವರ್ಷದ ಕಠಿಣ ಅಪರಾಧಿಗೆ ಶಿಕ್ಷೆ ಆ ಬೇಕಾ? ಪ್ರಕರಣದಲ್ಲಿ ಗಲ್ಲು ಅಥವಾ ಶಿಕ್ಷೆ ವಿಧಿಸಿದ್ದಾರೆ. ಮರಣದಂಡನೆ ಇನ್ನೊಂದು ಶಿಕ್ಷೆಯನ್ನು ಕೇಸ್ನಲ್ಲಿ ಅತ್ಯಂತ ಅಪರೂಪದ ಕರ್ತವ್ಯ ಪ್ರಕರಣಗಳಿಗೆ ಮಾಡ್ತಿದ್ದಂತ ಮಾತ್ರ ಹೋಮ್ ಸೀಮಿತಗೊಳಿಸಬೇಕಾ? ಗಾರ್ಡ್ ಒಬ್ಬನನ್ನ ಅಥವಾ ನಿಮ್ಮ ಹೋಮ್ ಗಾರ್ಡ್ ಅಭಿಪ್ರಾಯವನ್ನ ಸಿಬ್ಬಂದಿಯನ್ನ ಹತ್ಯೆ ಕಮೆಂಟ್ ಮಾಡಲಾಗಿತ್ತು. ಬಾಕ್ಸ್ನಲ್ಲಿ ತಿಳಿಸಿ. ಅದರಲ್ಲಿ ಗಲ್ಲು ಶಿಕ್ಷೆ ಇಂತಹ ಆಗಿದೆ. ಪ್ರಮುಖ ಸುದ್ದಿಗಳನ್ನ ಇನ್ನೊಂದು ಕೇಸ್ನಲ್ಲಿ ಸರಳವಾಗಿ ಮಾಜಿ ತಿಳಿದುಕೊಳ್ಳಲು ಗ್ರಾಮ ಪಂಚಾಯತಿ ನ್ಯೂಸ್ ಅಧ್ಯಕ್ಷ ಅಡ್ಡ ತನಗೆ ಕನ್ನಡವನ್ನ ಅಧಿಕಾರ ಇದೆ ಅಂತ ಹೇಳಿ ಸಬ್ಸ್ಕ್ರೈಬ್ ತನ್ನ ಸಹಚರರನ್ನ ವಿಡಿಯೋ ಜೊತೆಗೆ ಇಷ್ಟವಾದರೆ ಸೇರಿಸಿಕೊಂಡು ಒಂದು ಲೈಕ್ ಕೊಲೆಯನ್ನ ಮಾಡಿ, ಮಾಡಿಬಿಟ್ಟಿದೆ. ಶೇರ್ ಹೀಗಾಗಿ ಮಾಡಿ. ಮಾಜಿ ಗ್ರಾಮ ಮತ್ತೊಂದು ಪಂಚಾಯತಿ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಅಧ್ಯಕ್ಷ ಹಾಗೆ ಧನ್ಯವಾದಗಳು. ಇಬ್ಬರು ಸಹಚರರಿಗೂ ಕೂಡ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇನ್ನೊಂದು ಕೇಸ್ನಲ್ಲಿ ದರೋಡೆ ಪ್ರಕರಣ, ರೈತನೊಬ್ಬನನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಆ ಕೇಸ್ನಲ್ಲೂ ಮರಣದಂಡನೆ ಆಗಿದೆ. ಇನ್ನೊಂದು ಕೇಸ್ನಲ್ಲಿ ಕಪ್ಪ ಕಾಣಿಕೆಗಾಗಿ